ಫ್ರೆಂಡ್ಸ್, ಟಾಟಾ ಸ್ಕೈ ಡಿಸ್ಸು ರಿಮೂವ್ ಮಾಡಿಟ್ಟಿದ್ದೀವಿ. ನಮ್ಮ ಡಿಸ್ಸನ್ನು ಫಿಟ್ಟಿಂಗ್ ಮಾಡಿ ಅಂತೇಳಿ ಕಸ್ಟಮರ್ ನನಗೆ ಫೋನ್ ಮಾಡಿದ್ದರು. ನಾನು ಅಲ್ಲಿ ಹೋಗಿ ನೋಡಿದ ತಕ್ಷಣ ಈ ರೀತಿ ಡಿಶನ್ನು ಅವರು ಬಿಚ್ಚಿಟ್ಟಿದ್ದರು. ಅಂದರೆ ಅವರಿಗೆ ಈಜಿ ಆಗುವ ಹಾಗೆ ಬಿಚ್ಚಿಟ್ಟಿದ್ದರು. ನಾವು ಈಗ ಯಾವ ರೀತಿ ಅಂದರೆ ಈ ರೀತಿ ಲಾಕ್ ಇರುತ್ತೆ, ಅಲ್ಲಿ 10 ನಂಬರ್ ಸ್ಪಾನರಿಂದ ಇಲ್ಲಾಂದರೆ 10 ನಂಬರ್ ಟೀ ಸ್ಪಾನರಿಂದ ಬಿಚ್ಕೊಳ್ಬೇಕಾಗುತ್ತದೆ. ಬಿಚ್ಕೊಂಡ ನಂತರ ಈಗ ಎರಡು ಸಪ್ರೇಟ್ ಆಯಿತು. ಅಲ್ಲಿ ಟೈ ಹೊಡೆದಿರುತ್ತಾರೆ. ಆ ಟೈಯನ್ನು ಬಿಚ್ಚಬೇಕಂದ್ರೆ ನಮ್ಮ ಹತ್ರ ಕಟರ್ ಇರಬೇಕು, ಇಲ್ಲಾಂದರೆ ಈ ರೀತಿ ಸ್ಪಾನರಿಂದ ಉಲ್ಟಾ ಹೊಡೆದರೆ ಆಟೋಮೆಟಿಕ್ಕಾಗಿ ಬಿಚ್ಕೊಳ್ಳುತ್ತದೆ. ಈಗ ಅವರು ಕಸ್ಟಮರ್ ಏನು ಹೇಳ್ತಾ ಇದ್ದಾರಪ್ಪ ಅಂತಂದರೆ, ಅಲ್ಲೇ ಸ್ವಲ್ಪ ಹತ್ತಿರದಲ್ಲಿ ಕೂತ್ಕೊಳ್ಸ್ಲಿಕ್ಕೆ ಹೇಳಿದರು. ಆಮೇಲೆ ಅಲ್ಲಿ ಮೇಸ್ತ್ರಿ ಅವರು ಕೆಲಸ ಮಾಡ್ತಿರೋದ್ರಿಂದ ಅವರು ಅಲ್ಲಿ ನಮಗೆ ಡಿಸ್ಟರ್ಬ್ ಆಗುತ್ತೆ, ಸ್ವಲ್ಪ ದೂರ ಕೂತ್ಕೊಳ್ಸಿ ಅಂತ ಹೇಳಿದರು. ನಾನು ಕೂಡ ಮೊದಲು ಹೇಳಿದ್ದೆ ಅವರಿಗೆ, ಅವರು ಕಸ್ಟಮರ್ ನನ್ನ ಹತ್ರ ಕೇಳಲಿಲ್ಲ. ನೀವು ನೋಡ್ತಾ ಇರ್ಬೋದು ಅಲ್ಲಿ ಇರುವುದಲ್ಲಿ. ಬೇಕಾದ್ರೆ ನನಗೆ ಅಲ್ಲಿ ಅದು ಅಂದರೆ ಅವರು ಹಿಂದಿಯಲ್ಲಿ ಮಾತಾಡೋದು, ನಿಮಗೆ ಅದು ಅರ್ಥ ಆಗಲ್ಲ ಅಂತೇಳಿ ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೇನೆ. ಈಗ ಆ ವೈರ್ ಎಷ್ಟು ಮೆಜರ್ಮೆಂಟ್ ಬರುತ್ತೆ ನೋಡಿಕೊಂಡು ಸ್ವಲ್ಪ ದೂರದಲ್ಲಿ ಕೂತ್ಕೊಳ್ಸಿ ಅಂತ ಹೇಳಿದರು ಅವರು. ನಾನು ಆ್ಯಕ್ಚುಲಿ ಸ್ವಲ್ಪ ದೂರ ಕೂತ್ಕೊಳ್ಸೋಣ ಅಂತ ಎಣಿಸಿದ್ದೆ, ಅಲ್ಲಿ ಜಾಯಿಂಟ್ ಮಾಡಿಕೊಂಡು. ಅವರು ಬೇಡ, ನಮಗೆ ಅದು ವೈರ್ ಎಷ್ಟಿದೆ ಅಷ್ಟೇ ಮಾಡಿ ಅಂತ ಹೇಳಿದರು. ಓಕೆ, ನಾನು ಚೆಕ್ ಮಾಡಿಕೊಂಡು ಅವ್ರದ್ದು ವೈರ್ ಎಲ್ಲಿ ತನಕ ಮುಟ್ತದೆ ಅಲ್ಲಿ ತನಕ ನಾನು ಟೆಸ್ಟ್ ಮಾಡಿ ಈಗ ಅಲ್ಲಿ ಡಿಶನ್ನು ನಾನು ಕೂತ್ಕೊಳ್ಸ್ತಾ ಇದ್ದೇನೆ. ಈಗ ಡ್ರಿಲ್ ಮಿಷಿನ್ ತೊಗೊಂಡಿದ್ದೇನೆ. ಅಂದರೆ ಅದು ವೈರ್ ಎಲ್ಲ ನಾವು ಈ ಬೇರೆ ಫಿಟ್ಟಿಂಗ್ ಮಾಡುವಾಗ ವೈರನ್ನು ನೈಸಾಗಿ ನಾವು ರೌಂಡ್ ಮಾಡಿ ಇಟ್ಕೊಂಡ್ರೆ ಈಸಿಯಾಗಿ ಬರುತ್ತೆ. ಯಾಕಂದರೆ ನಾನು ಅದು ಗಡ್ಬಡಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ವೈರ್ ತಳುಕು ಬಳುಕು ಬಿದ್ದಿರೋದ್ರಿಂದ ಅದಕ್ಕೆ ಯಾರಿಗೂ ಈ ರೀತಿ ಪ್ರಾಬ್ಲಮ್ ಆಗಬಾರ್ದು ಅಂತ ಈ ವಿಡಿಯೋ ಮಾಡಿ ನಾನು ನಿಮಗೆ ಹಾಕ್ತಾ ಇದ್ದೇನೆ. ಈಗ ಅದು ವೈರ್ ಎಲ್ಲ ಸಪ್ರೇಟ್ ಮಾಡ್ಕೊಳ್ತೇನೆ. ಮಾಡಿಕೊಂಡು ನಿಮಗೆ ಫುಲ್ ನೋಡಲ್ಲಿ ಯಾವ ರೀತಿ ಆಗಿದೆ ಅಂದರೆ ಇಟ್ಟು ನಾವು ಎಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಇಟ್ಟು ಒಂದು ಗಂಟೆ 2 ಗಂಟೆ 3 ಗಂಟೆ 4 ಗಂಟೆ ಹಿಂಗೆ ಬಿದ್ದು ಸ್ವಲ್ಪ ಜಾಸ್ತಿ ಗಂಟುಗಳು ಬಿದ್ದಿರೋದ್ರಿಂದ ನಾನು ನಿಮಗೆ ಸ್ವಲ್ಪ ವಿಡಿಯೋವನ್ನು ಸ್ಕಿಪ್ ಮಾಡಿ ಪೂರ್ತಿ ವೈರನ್ನು ಬಿಚ್ಕೊಂಡು ನಿಮಗೆ ವಿಡಿಯೋ ಮುಂದೆ ತೋರಿಸ್ತಾ ಇರ್ತೇನೆ. ಯಾಕಂದರೆ ಅವರು ಆರಾಮ್ಸೆಯಿಂದ ಬಿಚ್ಕೊಳ್ಬೇಕಿತ್ತು. ಅವರಿಗೆ ಈಜಿ ಆಗಲು ಅವರು ಏನು ಮಾಡಿದ್ದಾರೆ ಅಂದರೆ, ಕೆಲಸ ಮಾಡುವವರು ಫುಲ್ ಅವರು ಹೊಡೆದು ಈ ರೀತಿ ಹೊರಗಡೆ ತೆಗೆದಿದ್ದಾರೆ. ಈಗ ನಾವು ಅದು ಯಾವ ರೀತಿ ನೋಡಿ, ಒಂದೊಂದು ನಟ್ ಬೋಲ್ಟ್ ತುಂಬ ಈಸಿಯಾಗಿ ಬಂದುಬಿಡುತ್ತೆ. ಅಂದರೆ ಅದು ಪ್ಯಾಸ್ಟ್ಲಿಕ್ ಇರೋದರಿಂದ ಕಟ್ ಪೀಸಾಗಿ ಇರೋದರಿಂದನೂ ಈಸಿಯಾಗಿ ಬರುತ್ತೆ. ಈಗ ವಾಪಸ್ ಈ ರೀತಿ ನಾವು ತೆಗಿತಾ ಇರುವಾಗ ಥ್ರೆಡ್ ಸ್ಲಿಪ್ ಆಗ್ತಾ ಇರುತ್ತೆ. ನೋಡಿ, ನಾನು ಬಿಸಿಲು ಟ್ರೈ ಮಾಡ್ತಾ ಇದ್ದೇನೆ. ಅಂದರೆ ಅದು ಸ್ಲಿಪ್ ಆಗ್ತಾ ಇರೋದರಿಂದ ನಾನು ಟ್ರೈ ಮಾಡ್ತಾ ಇದ್ದೇನೆ. ಏನಾದರೂ ಇಲ್ಲಾಂದರೆ ಚಾಕು ತಗೊಂಡು ಸ್ವಲ್ಪ ಕಟ್ ಮಾಡಿದರೆ ಆರಾಮಲ್ಲಿ ಹೊರಗಡೆ ಬರುತ್ತೆ. ಚಾಕುವಿಂದ ಬರದಿದ್ದರೂ ಸ್ವಲ್ಪ ಕಲ್ಲಿಗೆ ಇಟ್ಟು ಆರಾಮಲ್ಲಿ ಅದಕ್ಕೆ ಹೊಡಿಬೇಕಾಗುತ್ತದೆ. ನೋಡಿ, ನಾನು ಚಾಕು ತೊಗೊಳ್ತಾ ಇದ್ದೇನೆ. ತುಂಬ ಈಜಿ ಟ್ರಿಕ್ಸ್ ಅಂದರೆ ಅದಕ್ಕೆ ನಾವು ನೋಡಿ, ಈಗ ಚಾಕುವಿಂದ ಕ್ರಾಸಲ್ಲಿ ಕಟ್ ಮಾಡ್ತಾ ಇದ್ದೇನೆ. ಆರಾಮಲ್ಲಿ ನಿಮ್ಮ ಕೈಯನ್ನು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೆರಳಿಗೆ ತಗುವ ಸಾಧ್ಯತೆ ಜಾಸ್ತಿ ಇದೆ. ನೋಡಿ, ಈಸಿಯಾಗಿ ನಾನು ತೆಗ್ದೆ. ಅಂದರೆ ಇನ್ನೂ ಯೂಸ್ ಆಗಲ್ಲ, ಯೂಸ್ ಮಾಡ್ಕೊಳ್ಬೋದು, ಆಗುತ್ತೆ. ಅಂದರೆ ಅದು ಬೇಗ ಕಟ್ ಆಗಿಲ್ಲ ಅಂದರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ನಾನು ಬೇರೆ ಹೊಸ ನಟ್ ಬೋಲ್ಟನ್ನೇ ಹಾಕ್ತಾನೆ. ಈಗ ಪುನಃ ನೆಕ್ಸ್ಟ್ ನೋಡಿ, ಅವ್ರು ಯಾವ ರೀತಿ ಅಂದರೆ, ಆ್ಯಕ್ಚುಲಿ ಈ ರೀತಿ 10 ನಂಬರ್ ಟೀಯಿಂದ ಇಲ್ಲಾಂದರೆ 10 ನಂಬರ್ ಸ್ಪಾನರಿಂದ ತೆಗ್ದಿದ್ರೆ ಆಗ್ತಾಯಿತ್ತು. ಅವರೆಲ್ಲ ಹೊಡೆದು ಇದು ಮಾಡಿದ್ರಿಂದ ಅದು ಆಮೇಲೆ ನಮಗೆ ಬಿಚ್ಚಲಿಕ್ಕೆ ಸಾಧ್ಯ ಆಗೋಲ್ಲ. ಇಲ್ಲಾಂದರೆ ಪಕ್ಕಡಿಂದ ಈ ಸೈಡ್ ಹಿಡಿದು ನಾವು ಸ್ಪಾನರಿಂದ ತೆಗೆದ್ರು ಕೂಡ ನಡೀತದೆ. ನನ್ನ ಕಡೆ ಪಕ್ಕಡ್ ಅಂದರೆ ನನ್ನ ಕಡೆ ಎರಡು ಬ್ಯಾಗ್ ಇರೋದರಿಂದ, ಒಂದು ಟಿ ವಿ ಮತ್ತು ಡಿಶ್ ಟಿ ವಿದು ಇರೋದರಿಂದ ನಾನು ಪಕ್ಕಡ್
ಟಿ ವಿ ಬ್ಯಾಗಲ್ಲಿ ಇಟ್ಟಿರೋದ್ರಿಂದ ನನ್ನ ಹತ್ರ ಪಕ್ಕಾಡಿ ಇರಲಿಲ್ಲ. ಪಕ್ಕಾಡಿ ಇಲ್ಲಾಂದರೆ ಈ ರೀತಿ ಹತೋಳಿಯಿಂದ ಹೊಡೆದ್ರೆ ಆರಾಮಾಗಿ ಈಜಿಯಲ್ಲಿ ಬಂದುಬಿಡುತ್ತೆ. ನೋಡಿ, ಈ ರೀತಿ ನಾನು ಮಾಡುವ ಟ್ರಿಕ್ಸ್ ನೀವು ಉಪಯೋಗ ಮಾಡಿದರೆ ಆರಾಮಲ್ಲಿ ಬಂದುಬಿಡುತ್ತೆ. ನೋಡಿ, ಹೊಡಿತಾ ಇದ್ದೇನೆ. ಹೊಡೆದ್ರೆ ಅದು ಹೀಟಾಗಿ ಗರಮಲ್ಲಿ ಹೊರಗೆ ಬಂದುಬಿಡುತ್ತೆ. ಒಮ್ಮೊಮ್ಮೆ ಕೈಯಲ್ಲಿ ತಿರುಗಿಸಿದ್ರು ಕೂಡ ಆರಾಮಲ್ಲಿ ಬರುತ್ತೆ. ಒಮ್ಮೊಮ್ಮೆ ಇದಕ್ಕಿಂತ ತುಂಬ ಟೈಟ್ ಇರುತ್ತೆ, ಅಂದರೆ ಪೂರ್ತಿ ರಿಬೀಟ್ ಅದಕ್ಕೆ ಅಂಟಿರುತ್ತದೆ. ಅದಕ್ಕೆ ಒಂದು 2-3 ಸಲ ಹತೋಳಿಯಿಂದ ಹೊಡೆದ್ರೆ, ಅಂದರೆ ಸುತ್ತಿಗೆಯಿಂದ ಹೊಡೆದ್ರೆ ಆರಾಮಲ್ಲಿ ಬಂದುಬಿಡುತ್ತೆ. ಇಲ್ಲಾಂದರೆ ಈ ರೀತಿ ಒಂದು ಚಾಕು ಇಲ್ಲಾಂದರೆ ಎಕ್ಸ್ಟ್ರಾ ಬ್ಲೇಡ್ ಇಟ್ಕೊಂಡ್ರೆ ಅದರಿಂದ ಕಟ್ ಮಾಡ್ಕೊಳ್ಬೋದು. ಇದು ನಂದು ಅಂದರೆ ಶಾರ್ಪ್ ಚಾಕು ಇದ್ದರಿಂದ ಸ್ವಲ್ಪ ಈಸಿಯಾಗಿ ಕಟ್ ಆಗುತ್ತೆ. ಈ ರೀತಿ ಬಿಚ್ಚಿಕೊಂಡು ಆಯಿತು, ಕ್ಲೀನ್ ಮಾಡಿಕೊಂಡು ಈಗ ಇದರ ಮಾಪನ್ನು ತೊಗೊಳ್ಬೇಕಾಗುತ್ತೆ. ಆ್ಯಕ್ಚುಲಿ ಈ ಪೈಪ್ ಇದೆಯಲ್ಲ, ಈಗ ನೋಡಿ ಇದು 90 ಡಿಗ್ರಿ ಇಲ್ಲ. ಆ್ಯಕ್ಚುಲಿ ಸ್ಟೇಟಲ್ಲಿ 90 ಡಿಗ್ರಿ ಪೈಪ್ ಇರಬೇಕಾಗಿರುತ್ತದೆ. ಈ ರೀತಿ ಹತೋಳಿಯಿಂದ ಬಡಿದು ನಾವು ಸೀದಾ ಮಾಡ್ಕೊಳ್ಬೇಕಾಗುತ್ತದೆ. ಮತ್ತು ಅದನ್ನು ನಾವು ಅದರ ಕಾಲನ್ನು ಅಡ್ಜಸ್ಟ್ ಮಾಡ್ಕೊಂಡು, ನಾನು ಈಗ ಯಾವ ರೀತಿ ಅಡ್ಜಸ್ಟ್ ಮಾಡ್ತಾಯಿದ್ದೆ ನೋಡಿ, ಅಂದರೆ ಇಲ್ಲಿ ಈ ಪೈಪ್ ಕಾಣ್ತದಲ್ಲ, ಇದು 90 ಡಿಗ್ರಿ ಆಗಿರಬೇಕಾಗುತ್ತದೆ. 90 ಡಿಗ್ರಿ ಆಗಿರಬೇಕಾಗಿರುತ್ತದೆ. ನಾನೀಗ ಅದನ್ನೇ ಚೆಕ್ ಮಾಡ್ತಿರೋದ್ರಿಂದ ನಿಮ್ಮ ಹತ್ರ ಪೆನ್ಸಿಲ್ ಇದ್ದರೆ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಬೋದು. ಪೆನ್ಸಿಲ್ ಇಲ್ಲ ಅಂದರೂ ಕೂಡ ಡ್ರಿಲ್ ಮಾಡಿ ಈಗ ನೋಡಿ, ಮೊದಲು ನಾನು ಒಂದು ನಿಮಗೆ ಅಂದಾಜು ತಕ್ಕಂಗೆ ಅಲ್ಲೇ ಮಾರ್ಕಲ್ಲಿ ಎಲ್ಲಾದರೂ ಒಂದು ಹೋಲ್ ತಗೊಳ್ಳಿ. ಹೋಲ್ ತೆಗೆದ ತಕ್ಷಣ ಅದರ ಸಿಮೆಂಟ್ ಬಂದಿರುತ್ತದೆ, ಪೌಡರ್ ಬಂದಿರುತ್ತದೆ. ಅಂದರೆ ನಾನು 10 ನಂಬರ್ ಬಿಟ್ಟು ಹಾಕಿ ತೆಗೆದಿರೋದ್ರಿಂದ ನೋಡಿ, ಈಗ ಇದು ಪೌಡ್ರ್ ಬಂದಿರುತ್ತದೆ. ಈಗ ನಾವು ಒಂದು ಹೋಲ್ ತೆಗೆದಿರ್ತೀವಲ್ಲ, ನಮಗೆ ಯಾವ ಡೈರೆಕ್ಷನ್ ಬೇಕು ಆ ನಂತರ ಆ ಹೋಲಿಗೆ ಆ ಪೌಡರನ್ನು ಹಾಕ್ಕೊಂಡ್ರೆ ಆಯಿತು, ಅಲ್ಲಿ ಮಾರ್ಕ್ ಬೀಳುತ್ತೆ. ಇಲ್ಲಾಂದರೆ ಪೆನ್ಸಿಲಿಂದ ತೆಗೆದ್ರೂ ಕೂಡ ನಡೀತದೆ. ಪುನಃ ನೆಕ್ಸ್ಟ್ ಹೋಲನ್ನು ತೆಗಿತಾ ಇದ್ದೇನೆ, 2ನೇ ಹೋಲ್ ತೆಗಿತಾ ಇರ್ತೇನೆ. ಅಂದರೆ 2-3 ಸಲ ಹಾಕಿ ತೆಗಿಬೇಕಾಗುತ್ತದೆ. ನನಗೆ ಕೆಲಸ ಗೊತ್ತಿರೋದ್ರಿಂದ ನಾನು ಒಂದೇ ಸಲ ಹಾಕಿ ತೆಗಿತಾ ಇದ್ದೇನೆ. ಹೊಸಬರಿದ್ದರೆ ಒಂದು 2-3 ಸಲ, ಅಂದರೆ ಹೋಲು ತುಂಬ ದಪ್ಪದು ಕೂಡ ಆಗಬಾರ್ದು. ನನ್ನ ಹತ್ರ 10 ನಂಬರ್ ಬಿಟ್ಟಿದೆ ಮತ್ತು 10 ನಂಬರ್ ರಿಬೀಟ್ ಇರೋದ್ರಿಂದ ಅದರಲ್ಲಿ 8 ನಂಬರ್ ಬಿಟ್ಟು ಬರುತ್ತೆ. ಮತ್ತು ಜಾಸ್ತಿ ಎಲ್ಲ ಡಿಸ್ಸಲ್ಲಿ ಬರೋದು 8 ನಂಬರ್ ಬಿಟ್ ಬರುತ್ತೆ. 8 ನಂಬರ್ ರಿಬೀಟ್ ಹೊಡಿಬೇಕಾಗಿರುತ್ತದೆ. ಅದರಲ್ಲಿ 2 ಟೈಪ್ ಬರುತ್ತೆ, ಒಂದು ಫೈಬರ್, ಅದು ಒಂದು ಪ್ಲಾಸ್ಟಿಕ್ ಬರುತ್ತೆ, ಒಂದು ಕಬ್ಬಿಣದ್ದು ರಿಬೀಟ್ ಬರುತ್ತೆ. ಈಗ 4 ಹೋಲನ್ನು ಇದೇ ರೀತಿ ತೆಗೆದುಕೊಳ್ಬೇಕಾಗುತ್ತದೆ. ಮತ್ತು ಅದರ ಮಣ್ಣನ್ನು, ನಂದು ಡ್ರಿಲ್ ಮಿಷಿನ್ ಹಳತ್ರ ಆಗೋದರಿಂದ ಅದರ ಮಣ್ಣನ್ನು ಜಾಸ್ತಿ ಅಂದರೆ ಸ್ಕಿಡ್ ಆಗಲ್ಲ. ಹೊಸದಾದರೆ ಸ್ವಲ್ಪ ಒಂದು 2-3 ತಿಂಗಳ ತನಕ ಅದರ ಪೌಡ್ರುಗಳು ಸ್ಕಿಡ್ ಆಗಿರುತ್ತದೆ. ನೋಡಿ, ಈ ರೀತಿ ಪೌಡ್ರನ್ನು ಇದು ಮಾಡಿಕೊಂಡು ಆರಾಮಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗುತ್ತದೆ. ಮಾಡಿಕೊಂಡು ಇನ್ನೊಮ್ಮೆ ಹಾಕ್ಕೊಂಡ್ರೆ ಇನ್ನೂ ನಮಗೆ ಈಜಾಗುತ್ತೆ. ಜಾಸ್ತಿ ಹೋಲು ದೊಡ್ಡದು ಆಗಬಾರ್ದು, ಜಾಸ್ತಿ ಹೋಲು ಚಿಕ್ಕದಾಗಬಾರ್ದು. ಯಾಕಂದರೆ ದೊಡ್ಡದು ಆಗಬಾರ್ದು ಅಂತ ಹೇಳಿದರೆ ನಮ್ಮ ರಿಬೀಟ್ಗಿಂತ ದೊಡ್ಡ ಹೋಲ್ ಆಗಬಾರದು. ಯಾಕಪ್ಪ ಅಂತಂದರೆ ಅಲ್ಲಿ ನಮ್ಮದು ನಾವು ಇಲ್ಲಿ ಸ್ಪಾನರಿಂದ ತಿರುಗಿಸ್ಬೇಕಾದ್ರೆ ಆ ಹೋಲು ತಿರುಗ್ತಾ ಇರುತ್ತೆ, ಅಂದರೆ ರಿಬೀಟು ಮತ್ತು ಸಮೇತ ನಟ್ ಬೋಲ್ಟ್ ಸಮೇತ ತಿರುಗ್ತಾ ಇರುತ್ತೆ. ಯಾವಾಗಲೂ
ದೊಡ್ಡದೂ ಆಗಬಾರ್ದು ಮತ್ತು ಚಿಕ್ಕದೂ ಆಗಿರಬಾರದು. ಆರಾಮಲ್ಲಿ ಈ ರೀತಿ ತಗೊಳ್ಬೇಕಾಗುತ್ತದೆ. ಹೋಲು ತಗೊಳ್ಬೇಕಾಗುತ್ತೆ, ರೋಲ್ ಮಾಡಬೇಕಾಗಿರುತ್ತದೆ. ರೋಲ್ ಮಾಡ್ಕೊಂಡ ನಂತರ ಒಂದು ಸಲ ತೆಗೆದು ಮತ್ತು ಇನ್ನೊಮ್ಮೆ ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಸಾಕು. ಅಂದರೆ ನಮ್ಮದು ರಿಬೀಟು ಸೈಜಲ್ಲಿ ಹೋಲ್ ತೆಗೆದ್ರೆ ಜಾಸ್ತಿ, ರಿಬೀಟ್ ಸೈಜ್ ಹೋಲ್ ತೆಗೆದ್ರೆ ಸಾಕು. ಎಲ್ಲ ಆಯಿತು. ಈಗ ನಿಮಗೆ ನಾನು ರಿಬೀಟ್ ಸಮೇತ ತೋರಿಸ್ತಾ ಇದ್ದೇನೆ, ಮತ್ತು ಅದರ ನಟ್ ಬೋಲ್ಟ್ ಕೂಡ ತೋರಿಸ್ತಾ ಇದೆ ನೋಡಿ. ಈ 4 10mm ರಿಬೀಟು ಅಂದರೆ ಈಗ ಹೊಡಿತಾ ಇದೆ ನೋಡಿ, ಆರಾಮಲ್ಲಿ ಈಸಿಯಲ್ಲಿ ಹೋಗ್ತಾ ಇದೆ. ಇಲ್ಲಾಂದರೆ ನಾವು ಸಣ್ಣದು ಹೋಲ್ ಮಾಡಿದರೆ ರಿಬೀಟ್ ಬೆಂಡ್ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಈಗ ಅದಕ್ಕೆ 4 ಸ್ಕ್ರೂಗಳನ್ನು ನಾವು ಹಾಕ್ಕೊಳ್ಳೋಣ. 8mm ಅಂದರೆ 10mm ರಿಬೀಟ್ ಇರೋದರಿಂದ ನನ್ನ ಹತ್ರ 8mm ನಟ್ ಬೋಲ್ಟ್ ಹಾಕ್ಕೊಳ್ಬೋದು. ನೋಡಿ, ನಟ್ ಬೋಲ್ಟ್ ಈ ರೀತಿ ಆರಾಮಲ್ಲಿ ಮೊದಲು ಕೈಯಿಂದ ಟೈಟ್ ಮಾಡ್ಕೊಳ್ಬೇಕು, ಆಮೇಲೆ ಸ್ಪಾನರಿಂದ ಟೈಟ್ ಮಾಡ್ಕೊಳ್ಬೇಕಾಗುತ್ತದೆ. ಈಗ ನೋಡಿ ನಾನು ಯಾವ ರೀತಿ ಟೈಟ್ ಮಾಡ್ತಾ ಇದ್ದೇನೆ. ತುಂಬ ಹಳೆ ಟೀ ಸ್ಪಾನರ್ ಆದರೆ ಸ್ಕಿಡ್ ಆಗುತ್ತೆ. ನಾನು ಬೇರೆ ಬೇರೆ ವಿಡಿಯೋದಲ್ಲಿ ಮಾಡ್ತಾ ಇರುತ್ತೇನೆ. ತುಂಬ ವಿಡಿಯೋ ನಾವು ಯಾವುದೇ ಬೇರೆಯವರು ವಿಡಿಯೋ ಕಾಪಿ ಮಾಡೋದಾಗಲಿ, ಬೇರೆಯವ್ರದ್ದು ಇದು ಮಾಡೋದಿರಲಿ, ಆ ರೀತಿ ಏನಿಲ್ಲ. ಮೋಸ ವಂಚನೆ ನಮ್ಮ ಚಾನಲ್ನಲ್ಲಿ ಇರಲ್ಲ. ಏನಿದ್ರೂ ನಾನು ಯಾವ ರೀತಿ ರಿಯಲ್ ಆಗಿ ವಿಡಿಯೋವನ್ನು ಮಾಡಿ ಹಾಕ್ತಾ ಇರ್ತೇನೆ, ಅದೇ ರೀತಿ ವಿಡಿಯೋಗಳು ಇರುತ್ತದೆ. ಏನಿದ್ರು ನಿಮ್ಮ ಕಣ್ಣು ಮುಂದಿದ್ರೆ ನಾನು ತೋರಿಸ್ತಾ ಇದ್ದೇನೆ. ಈ ರೀತಿ ಟೈಟ್ ಮಾಡ್ಕೊಳ್ಬೇಕಾಗುತ್ತೆ. ಆರಾಮಲ್ಲಿ ಟೈಟ್ ಮಾಡಿಕೊಂಡ್ರೆ ಮುಗೀತು, ಆಯ್ತು. ನೋಡಿ, ಟೈಟ್ ಅಂದರೆ ಜಾಸ್ತಿ ಟೈಟ್ ಕೂಡ ಮಾಡಲಿಕ್ಕೆ ಹೋಗಬಾರ್ದು. ಅದಕ್ಕಿಂತ ಹೆಚ್ಚು ಟೈಟ್ ಮಾಡಲು ಹೋದರೆ ನಮ್ಮ ನಟ್ ಬೋಲ್ಟ್ ಇದು ಬುಡ್ಡಿ ಅಂದರೆ ಅದು ಇದಿರುತ್ತಲ್ಲ, ನನಗೆ ತೆಗ್ದಿದ್ದೇನಲ್ಲ, ಅದು ಕಟ್ಟಾಗಿ ಹೋಗುತ್ತೆ ಹೀಟಾಗಿ. ಜಾಸ್ತಿ ಚಿಕ್ಕದೂ ಆಗಿರಬಾರ್ದು ಹೋಲು, ಜಾಸ್ತಿ ಹೋಲು ದೊಡ್ಡದಾಗಿರಬಾರದು. ನಮ್ಮ ರಿಬೀಟ್ ಅಂದರೆ ಪ್ಲಾಸ್ಟಿಕ್ ಇದು ಪ್ಯಾಕಿಂಗ್ ಕೂಡ ಹೇಳ್ಬೋದು. ನಾವು ಯಾವ ರೀತಿ ತಿಳ್ಕೊಳ್ತೀವಿ ಅದೇ ರೀತಿ ಪ್ಯಾಕಿಂಗ್ ಕೂಡ ಆಗ್ಬೋದು. ಅದನ್ನು ನಾವು ಒಂದೇ ಲೆಕ್ಕದಲ್ಲಿ ತಗೊಳ್ಬೇಕಾಗುತ್ತದೆ. ಹೆಚ್ಚು ಬಿಸಿಲು ಇರೋದ್ರಿಂದ ಶಿಸ್ತು ಕೂಡ ಆಗುತ್ತೆ. ಈ ರೀತಿ ಟೈಟ್ ಮಾಡ್ಕೊಳ್ಬೇಕಾಗುತ್ತದೆ. ನೋಡಿ, ನಿಮಗೇನು ವಿಡಿಯೋ ಸ್ಕಿಪ್ ಮಾಡಲಿ ಏನೂ ಇಲ್ಲ, ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೇನೆ ರಿಯಲ್ ಆಗಿ. ಈ ರೀತಿ ಟೈಟ್ ಮಾಡ್ಕೊಳ್ಬೇಕಾಗುತ್ತದೆ. ಎಲ್ಲ 4 ಸ್ಕ್ರೂಗಳನ್ನು ಟೈಟ್ ಮಾಡಿಕೊಂಡು ನಾನು ಇನ್ನೊಂದು ವಿಡಿಯೋ ಇನ್ನೂ ಸೀಕ್ರೆಟ್, ಇದರಲ್ಲಿ ತುಂಬ ಸೀಕ್ರೆಟ್ ಇದೆ. 90 ಡಿಗ್ರಿ ಇಟ್ಟಾಗ ಅದು ನಮ್ಮ ಸ್ಟೇಟಲ್ಲಿ ಬರುತ್ತೆ. 90 ಡಿಗ್ರಿ ತಪ್ಪಿದ ತಕ್ಷಣ ನಾವು ಏನಂದರೆ ಗಿಡಗಳು, ಮನೆ ಏನಾದರೂ ಹತ್ತಿರ ಇರಬೇಕಾದ್ರೆ ಯಾವ ರೀತಿ, ಅದೊಂದು ತುಂಬ ದೊಡ್ಡ ಟೆಕ್ನಿಕ್ ಇದೆ. ಅದು ಹೆಚ್ಚು ಟೆಕ್ನಿಷಿಯನ್ಗಳಿಗೆ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ. ಇದೇ ನಮಗಿಂತ ತುಂಬ ದೊಡ್ಡವರು ಇದ್ದಾರೆ, ಆದರೆ ಅದು ಹೇಳ್ತಾ ಇರಲಿಲ್ಲ. ಈ ಟೆಕ್ನಿಕನ್ನು ನಿಮಗೆ ಯಾರೂ ಬಿಡಲ್ಲ. ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಹಾಗೂ ನನ್ನ ಚಾನಲನ್ನು ಯಾರು ಫಾಲೋ ಮಾಡ್ತೀರಿ, ನಿಮಗೆ ಆ ಸೀಕ್ರೆಟನ್ನು ಈ ಸದ್ಯದಲ್ಲೇ ನಾನು ವಿಡಿಯೋ ಮಾಡಿ ಹಾಕಲಿದ್ದೇನೆ. ಲೆಫ್ಟಿಗೆ ತಗೊಂಡ್ರೆ ಯಾವ ರೀತಿ ಡಿಶನ್ನು ಮೇಲೆ ಮಾಡಬೇಕಾಗುತ್ತದೆ, ಮತ್ತು ವಾಪಸ್ LMB ಸೆಟ್ಟಿಂಗ್ ಕೂಡ ನಾವು ಯಾವ ರೀತಿ ಪೈಪನ್ನು 90 ಡಿಗ್ರಿಯಲ್ಲಿ ಆಗಲಿ ಮತ್ತು ಒಳ್ಳೆ 80 ಡಿಗ್ರಿಯಲ್ಲಿ ಇಟ್ಟರೆ ಮತ್ತು ಅದಕ್ಕಿಂತ ಹೆಚ್ಚು ಡಿಗ್ರಿಯಲ್ಲಿ ಇಟ್ಟರೆ ಯಾವ ರೀತಿ ನಾವು ಡಿಶನ್ನು ಟ್ರ್ಯಾಕ್ ಮಾಡಿ ಯಾವ ರೀತಿ LMBಯನ್ನು ಕೂಡ ಟ್ರ್ಯಾಕ್ ಮಾಡಬೇಕಾಗಿ ನಿಮಗೆ ಈ ವಿಡಿಯೋಲ್ಲಿ ತಿಳಿಸಿಕೊಡುತ್ತೇನೆ. ಈ ವಿಡಿಯೋಲೆಲ್ಲ ಬೇರೆ ವಿಡಿಯೋಲಿ ನನಗೆ ಫಾಲೋವರ್ಸ್ ಆಗಿರಬೇಕು, ಸಬ್ಸ್ಕ್ರೈಬರ್ ಆಗಿರಬೇಕು. ಇದೇ ರೀತಿ ನಾನು LED TV ಮತ್ತು ನಾರ್ಮಲ್ TV ರಿಪೇರಿ ಮಾಡಿ
ನಿಮಗೆ ಈ ಸದ್ಯದಲ್ಲೇ ವಿಡಿಯೋಗಳನ್ನು ಬಿಡ್ತಾ ಇದ್ದೇನೆ ನೋಡಿ. ಈಗ ನನ್ನ ಹತ್ತಿರ ಅಂದರೆ ವಿಡಿಯೋ ಅಲ್ಲಿ ತೆಗೆದ್ರಿಂದ ನಾನು ಡೈರೆಕ್ಟ್ ಇಟ್ಟಿದ್ದೆ. ಈಗ ನನ್ನ ಹತ್ರ ಅದು ಅಂದರೆ ಕನೆಕ್ಟ್ರ್ ಕೈಯಿಂದ ಬಿಸ್ತಾ ಇರಲಿಲ್ಲ. ನನ್ನ ಹತ್ರ 10, 11, 12 ಸ್ಪಾನರ್ ಇರೋದ ಕಾರಣ ನನಗೆ ಅದು ಕನೆಕ್ಟ್ರ್ ಬಿಚ್ಚಲು ಕೈಯಿಂದ ಸಾಧ್ಯ ಆಗಿಲ್ಲ. ಅದು ಫುಲ್ ಟೈಟ್ ಮಾಡಿದ್ದಾರೆ ಹಾಗಾಗಿ. ಮತ್ತು ಅದು ಜಂಗು ಕೂಡ ಹಿಡ್ದಿರ್ಬೋದು, ತುಕ್ಕು ಕೂಡ ಹಿಡ್ದಿರ್ಬೋದು. ಹಾಗಾಗಿ ನಾನು ಏನು ಮಾಡ್ತೇನೆಂದರೆ ಅವರ ವಯರನ್ನು ಕಟ್ ಮಾಡದೆ ಬೇರೆ LMB ಹಾಕ್ಕೊಂಡು ಯೂಸ್ ಮಾಡಿಕೊಂಡು ನೆಟ್ವರ್ಕನ್ನು ಕಂಡುಹಿಡಿದು ನಿಮಗೆ ತೋರಿಸ್ತೇನೆ. ನೋಡ್ತಾ ಇರಿ ವಿಡಿಯೋವನ್ನು, ಹೀಗೆ ನೋಡ್ತಾ ಇರಿ, ಮಾಡ್ತಾಯಿದ್ದೆ ನೋಡಿ, ಅಲ್ಲಿ ತೋರಿಸ್ತೇನೆ. ಬೇರೆ ಒಂದು LMB ಮೊದಲು ನಾವು ಹಾಕ್ಕೊಂಡು ಸಿಗ್ನಲನ್ನು ಸೆಟ್ಟಿಂಗ್ ಮಾಡ್ಕೊಳ್ಬೋದು. ಅಂದರೆ ಒಬ್ಬೊಬ್ಬರ ಕಸ್ಟಮರ ಮನೇಲಿ ಹೋಗುವಾಗ ಫುಲ್ ತುಕ್ಕು ಹಿಡಿದಿರುತ್ತೆ, ಜಂಗ್ ಹಿಡಿದಿರುತ್ತೆ, ಮತ್ತು ರೆಸ್ಟ್ ಹಿಡಿದಿರುತ್ತೆ. ಅದಕ್ಕೆ ನನಗೆ ಈಗ ಸ್ಪಾನರ್ ಹುಡುಕಿ ಆಯಿತು, ಸಿಗಲಿಲ್ಲ. ಬೇರೆ ಒಂದು ಮಾರ್ಗ ಇದೆ ನನ್ನ ಹತ್ರ LMB ಇತ್ತು. ಆ LMBಯನ್ನು ಚೇಂಜ್ ಮಾಡಿ ಎಲ್ಲ ರೀತಿ ಚೆಕ್ ಮಾಡಿ ನೋಡಿದೆ, ಅದು ಬಿಚ್ತಾ ಇರಲಿಲ್ಲ. ಕೈಯಿಂದ ಕೂಡ ಬಿಚ್ಚಿದೆ, ಸ್ಪಾನರಿಂದ ಬಿಚ್ಚಿದೆ, ಎದುರಿಂದನೂ ಬಿಚ್ತಾ ಇರಲಿಲ್ಲ. ಹಾಗೆ ನನಗೆ ಮತ್ತೆ ಎಲ್ಲರಿಗೂ ಟಿಪ್ಸ್ ಇದು. ಏನು ಹುಡುಕಿದ್ರೂ ಸಿಗಲಿಲ್ಲ. ಅಂದರೆ ಏನಾದರೂ ಸ್ಪಾನರಲ್ಲಿ ಬಿಚ್ಬೋದಾ ಅದು ನೋಡಿದೆ. ಸ್ಪಾನರಿಂದ 10, 12 ಸ್ಪಾನರಿಂದನೂ ಬಿಚ್ಚಿದೆ. ಅಂದರೆ ಅಲ್ಲಿ ಕ್ಯಾಮ್ರಾಮ್ಯಾನ್ ಇರೋದ ಕಾರಣ ನಾನೇನು ಮಾಡಿದೆ, ಡೈರೆಕ್ಟ್ LMBಯನ್ನೇ ಬಿಚ್ತಾಯಿದ್ದೆ ನೋಡಿ. ನನ್ನ ನೆರಳು ನಿಮಗೆ ಬಿದ್ದಿರ್ಬೋದು ಅಲ್ಲಿ ನೋಡಿ, ಅಲ್ಲಿ ಕಾಣ್ತಾ ಇದೆ. ನಾನು ಅದನ್ನು ಸ್ಕ್ರೂ ಡ್ರೈವರಿಂದ, ಇಲ್ಲಾಂದರೆ ನನ್ನ ಹತ್ರ ಸ್ಕ್ರೂ ಡ್ರೈವರ್ ಕೂಡ ಇರಲಿಲ್ಲ, ಚಾಕುವಿಂದ ಬಿಚ್ತಾ ಇದ್ದೇನೆ. ಆ LMBಯನ್ನು ಬಿಚ್ಚಿ ಹೊಸ ನನ್ನ ಹತ್ರ LMB ಇರುವುದನ್ನು ನೋಡಿ ಬಿಚ್ತಾ ಇದ್ದೇನೆ ಆರಾಮಲ್ಲಿ. ಈ ರೀತಿ ನೋಡಿ ಬಿಚ್ಚಿ, ಅದು ಕನೆಕ್ಟ್ರ್ ಬಿಚ್ಚಲಿಲ್ಲ. ನಾನೀಗ ಬೇರೆ LMBಯನ್ನು ಹಾಕಿ ನಿಮಗೆ ಕೂತ್ಗೊಳಿಸಿ ತೋರಿಸ್ತೇನೆ. ಈ ನೀರಿನ ಬಾಟ್ಲಿ ಅಂದರೆ ತುಂಬ ಬಿಸಿಲಿರೋದ್ರಿಂದ ನೀರು ಕೂಡ ಕುಡಿತಾನೆ. ಈ LMB ಈಗ ನೋಡಿ ಮೊದಲು ನೀರಡಿಕೆ ಆಗಿದೆ. ತುಂಬ ಬಿಸಿಲು ಮತ್ತು ಗಾಳಿ ಕೂಡ ಇಲ್ಲ, ಯಾಕಂದರೆ ಇಲ್ಲಿ ತಗ್ಗು ಪ್ರದೇಶದ ಇರುವುದರಿಂದ ಗಾಳಿ ಕೂಡ ಇಲ್ಲ. ಸ್ವಲ್ಪ ನೀರು ಕೂಡ ಕುಡಿದು ಈಗ ನೋಡಿ, ಅದು ನನಗೆ ಅದು ಬಿಚ್ಚಲಿಕ್ಕೆ ನಾನು ಟ್ರೈ ಮಾಡಿದ್ದೆ, ಬಿಚ್ಚಲಿ ಟ್ರೈ ಆಗಲಿಲ್ಲ. ಈಗ ನಾವು ಕಟ್ ಮಾಡಿದರೆ ಕೈಯಿಂದ ನಾವು ಅವರಿಗೆ ಬೇರೆ LMB ನಾವೇ ಹಾಕೋಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಪ್ಲ್ಯಾನ್ ಮಾಡಿ ನಾನು ಬೇರೆ LMB ಹಾಕಿ ನೋಡಿ. ಇಲ್ಲಿ ನಾನೀಗ ಅಂದರೆ ಅಲ್ಲಿ ಯಾರೂ ಇರಲಿಲ್ಲ ನೋಡಿ. ಈಗ ಮೀಟ್ರಿಗೆ ಈ ರೀತಿ ಹಾಕ್ಕೊಂಡು ಟಾಟಾ ಸ್ಕೈ ಅಂದರೆ ನಮ್ಮ ಮೀಟ್ರಲ್ಲಿ ಸೆಟ್ಟಿಂಗ್ ಇರುತ್ತೆ. ಟಾಟಾ ಸ್ಕೈ, ಡಿಶ್ TV ಎಲ್ಲ ಸೆಟ್ಟಿಂಗ್ಸ್ ಇರುತ್ತೆ. ಅದು ಬೇಕಾದರೆ ನನ್ನ ಹತ್ರ ಫೋನ್ ಮಾಡ್ಬೋದು. ನಾನು ನಿಮಗೆ ಅದು DD ಫ್ರೀ ಡಿಶ್ ಇದ್ದು ಮತ್ತು ಟಾಟಾ ಸ್ಕೈ ಫ್ರೀಕ್ವೆನ್ಸಿ ನಿಮಗೆ ನಾನು ಸೆಂಡ್ ಮಾಡ್ತೇನೆ, ಕನ್ನಡದಲ್ಲಿ ಮಾತ್ರ. ಈಗ ನೋಡಿ ಸೆಕೆಂಡ್ ಆಪ್ಷನಲ್ಲಿ ಹೋಗಿ, ಈಗ ನಂದು ಆ್ಯಕ್ಚುಲಿ DD ಡೈರೆಕ್ಷನಲ್ಲಿದೆ. ಅದನ್ನು ನಾನೀಗ ಟಾಟಾ ಸ್ಕೈ DTH ಅಲ್ಲಿ ಇಡ್ತಾ ಇದ್ದೇನೆ. ಈಗ ಟಾಟಾ ಸ್ಕೈ DTH ಅಲ್ಲಿ ಇಟ್ಟಿದ್ದೇನೆ. ಈಗ ನೋಡಿ ಇಷ್ಟು ಸಿಗ್ನಲ್ ಬಂದಿದೆ. ನಾವು ಏನು ಮಾಡೋಣಪ್ಪ ಅಂದರೆ ಸ್ವಲ್ಪ LMB ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಕೆಳಗಡೆ ಇಲ್ಲಾಂದರೆ ಸ್ವಲ್ಪ ಮೇಲ್ಗಡೆ ಮಾಡ್ಕೊಳ್ಬೇಕಾಗುತ್ತದೆ.
ಅಲ್ಲೆಂದರೆ ಕ್ಯಾಮ್ರಾ ಹಿಡಿಯೋರು ಇಲ್ಲದಂದರೆ ನಾನೇ ನಿಮಗೆ ತೋರಿಸ್ತಾ ಇದ್ದೇನೆ. ಅಂದರೆ ಇಲ್ಲಿ ನಮ್ಮದು ಯಾವ ರೀತಿ ಡಿಗ್ರಿ ಇರುತ್ತೆ ಅದೇ ರೀತಿ ಇದು ಇರುತ್ತೆ. ಅದು ಸ್ವಲ್ಪ ಮೇಲೆ ಕೆಳಗಡೆ ಮಾಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ. ನಾನು ನಿಮಗೆ ಸಿಗ್ನಲ್ ಅಡ್ಜಸ್ಟ್ ಮಾಡಿ ತೋರಿಸ್ತಾ ಇರುತ್ತೇನೆ, ನೋಡ್ತಾ ಇರಿ. ಈ ರೀತಿ ಟೈಟ್ ಮಾಡ್ಕೊಳ್ಬೇಕಂತ. ಅಂದರೆ ಜಾಸ್ತಿ ಸ್ಪೀಡಲ್ಲಿ ನೀವು ಡಿಸ್ಸನ್ನು ಯಾವ ರೀತಿ ಆರಾಮಲ್ಲಿ ಮೆಲ್ಲಕ ತಿರುಗಿಸ್ಬೇಕಾಗುತ್ತೆ. ಜಾಸ್ತಿ ತಿರುಗಿಸಿದರೆ ಸಿಗ್ನಲ್ ನಿಮಗೆ ಯಾವುದೇ ಕಾರಣಕ್ಕೂ ಸಿಗಲ್ಲ. ಆಮೇಲೆ ಸಿಗ್ನಲ್ ಸಿಕ್ಕ ನಂತರ ಅಲ್ಲಿಗೆ ನಾವು ಒಂದು ಕೈಯಿಂದ ಹಿಡಿದು ನಟ್ ಬೋಲ್ಟುಗಳನ್ನು ಟೈಟ್ ಮಾಡ್ಕೊಳ್ಬೇಕಾಗುತ್ತದೆ. ಈಗ ನಾನು ಟೈಟ್ ಮಾಡ್ತಾ ಇದ್ದೇನೆ. ಈಗ ಅಲ್ಲಿ ನಾವು ರೂಟೆಡ್ ಟೈಟ್ ಮಾಡ್ತಾ ಇದ್ದೇನಲ್ಲ, ಅದು ಮೇಲೆ ಕೆಳಗಡೆ ಹೋಗುತ್ತೆ. ಅದು 2 ನಟ್ ಬೋಲ್ಟ್. ಮತ್ತು ಇದು ನಮಗೆ ಲೆಫ್ಟ್ ರೈಟ್ ಬೇಕಂದರೆ ಅಡ್ಜಸ್ಟ್ ಆಗುತ್ತೆ. ನಮಗೆ ಎಷ್ಟು ಸಿಗ್ನಲ್ ಬೇಕು ನಾನು ಇಟ್ಟಿರುತ್ತೇನೆ. ಮತ್ತು ಇದನ್ನು LMB ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಮೀಟ್ರಲ್ಲಿ ಯಾವಾಗಲೂ ಸಿಗ್ನಲ್ ಕರೆಕ್ಟ್ ಬಂದಿರುತ್ತದೆ. ಆಮೇಲೆ ನಾವು ಅಂದರೆ ಅಲ್ಲಿ ಕೆಳಗಡೆ ಶಟಪ್ ಬಾಕ್ಸಲ್ಲಿ ನೋಡುವಾಗ ಸಿಗ್ನಲ್ ಇದ್ರೂ ಕೂಡ ನೋ ಸಿಗ್ನಲ್ ಅಂತ ಬರ್ತಾ ಇರುತ್ತೆ. ನಾವು LMB ಸೆಟ್ಟಿಂಗ್ ಮಾಡ್ಕೊಳ್ಬೇಕಾಗುತ್ತದೆ. ಅದು ನಾನು ನೆಕ್ಸ್ಟ್ ವಿಡಿಯೋಲ್ಲಿ ನಿಮಗೆ ವಿಡಿಯೋ ಮಾಡಿ ಹೇಳುತ್ತೇನೆ. ಈಗ ನಾನು ಅವರ LMBಯನ್ನು ಕೂತ್ಕೊಳಿಸ್ತಾ ಇದ್ದೇನೆ. ನೋಡಿ, ಕೂತ್ಕೊಳಿಸಿ ಈಗ ಕೆಳಗಡೆ ಹೋಗಿ ಪಿಕ್ಚರ್ ನೋಡ್ತೇನೆ. ಇಲ್ಲಾಂದರೆ ಕೆಳಗಡೆ ಇಲ್ಲಿಂದ ನಾನು ಅವ್ರ ಹತ್ರ ಕೇಳ್ತೇನೆ, ನಿಮ್ಮದು ಪಿಕ್ಚರ್ ಬಂತ? ಇಲ್ಲಾಂದರೆ ಸ್ವಲ್ಪ LMBಯನ್ನು ಕೆಳಗೆ ಮಾಡಿಕೊಳ್ಬೇಕಾಗುತ್ತೆ. ಇಲ್ಲ ಪಿಕ್ಚರ್ ಬಂದಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಮೇಲ್ಗಡೆ LMBಯನ್ನು ಮಾಡ್ಕೊಳ್ಬೇಕಾಗುತ್ತದೆ. ನಮ್ಮ ಹತ್ತಿರ ಸಾಮಾನು ಇಲ್ಲಂದರೂ ಕೆಲಸಗಳನ್ನು ನಾವು ಆರಾಮಲ್ಲಿ ಮಾಡ್ಕೊಳ್ಬೋದು. ನೋಡಿ, ನಾನು ಕೆಳಗೆ ಮಾಡಿದೆ ಅಂದರೆ ಅವರು ಕಸ್ಟಮರ್ ಸಿಗ್ನಲ್ ಬಂತು ಅಂತೇಳಿ ಹೇಳಿ